ಯಾರನ್ನ ಗೊತ್ತಾಗುದಿಲ್ಲ ಹುಡುಕುತ್ತಾನೆ ಯಾರು ಸುಭದ್ರ ಯಾರೇ ಧೀರೆ ನೀನು ನಿನ್ನ ಯಾರು ಕಳುಹಿಸಿದರು ಯಾರೇ ಧೀರ ಯಾರೇ ಧೀರೆ ಯಾರೇ ನೀನು ಯಾರೇ
ಬಂದವಳು ಯಾರು ಎನ್ನುವ ಹಾಗೆ ನಾನೊಮ್ಮೆ ಕೂಲಂಕಷವಾಗಿ ನೋಡುವುದು. ಹೌದಾ? ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ನಾನು ಹೋಗುವಾಗಲೇ ಹೇಳಿದ್ದೆ, ಪಾರ್ಥ ಯಾರಾದ್ರೂ ಸಮರ್ಥರನ್ನೇ ಕಳುಹಿಕೊಡು ಅಂತ. ತಕ್ಕಾದ ಮದ್ದರಿವೆ ಎನ್ನುವ ಹಾಗೆ ಮನಸ್ಸಲ್ಲೇ ಹೇಳಿಕೊಳ್ಳುತ್ತಾ ಇದ್ದ. ಓಹೋ, ಬಂದವಳು ಯಾರು ಅಂತ ನೋಡಿದ್ರೆ ನನ್ನ ತಂಗಿ. ಹೌದು, ಕೆಲವೊಮ್ಮೆ ಹಾಗೆ ಹತ್ತಿರದವರೇ ಆದರೂ ಭಾವ ಬೇರಾದಾಗ ಗೊತ್ತಾಗುವುದಕ್ಕೆ ತಡ ಆಗುತ್ತದೆ. ದರ್ಪಣದಲ್ಲಿ ನನ್ನನ್ನೇ ಕಂಡ ಹಾಗುಂಟಲ್ಲ, ನೋಡಿದವರೇ ಕಾಣಬೇಕು. ಹೌದು, ಉಡುಗೆ ತೊಡುಗೆ ಹಾಗೆ ಉಂಟು. ನಾನು ಆಲೋಚನೆ ಮಾಡಿದ್ದು ಏನು, ಈ ಹೆಣ್ಣು ಮಕ್ಕಳಿಗೆ ಒಂದು ಚಾಳಿ ಇರ್ತದೆ. ಯಾವುದು? ಮನೆಯಲ್ಲಿ ಯಾರಾದ್ರೂ ಹಿರಿಯಕ್ಕ ಇದ್ರೆ ಅಕ್ಕನ ಉಡುಗೆ ಒಳ್ಳೆಯದುಂಟು, ನಾನು ಹಾಗೆ ಧರಿಸಿಕೊಂಡ್ರೆ ಏನು ಎನ್ನುವಂತಹ ಆಸೆ ಆಕಾಂಕ್ಷೆಗಳು ಇರುತ್ತದೆ. ನೀನು ಹಾಗೆ ಅಕ್ಕ ಹೇಗೋ ಜಟ್ಟಿ ಸಲ್ಲಣವನ್ನು ಬಿಗಿದಿದ್ದಾಳೆ ಎನ್ನುವಂತಹ ಕಾರಣಕ್ಕಾಗಿ ನೀನು ಜಟ್ಟಿ ಸಲ್ಲಣವನ್ನು ಬಿಗಿದು ಬಂದೇನೆ. ಕೆಲವೊಮ್ಮೆ ಹಾಗೆಯೇ ಮಾಡಬೇಕು ಅಂತಿಲ್ಲ, ಅಕ್ಕನದ್ದೇ ನನಗಾದ್ರೆ ಅಂತ ಯೋಚನೆ ಮಾಡುವವರು ಇರ್ತಾರೆ. ಹೌದಾ? ಬಹಳ ಮೃದು ಸ್ವಭಾವವನ್ನು ಹೊಂದೋಡು ನೀನು. ಇವತ್ತು ಹಾಗಲ್ಲ, ನಿಂತ ನಿನ್ಮೆಯಿಂದಲೇ ಅರ್ಥೈಸಿಕೊಂಡೆ. ಒಂದು ರೀತಿಯ ಧೀರತನ ಎದ್ದು ಕಾಣುತ್ತಾ ಇದೆ. ಬಹುಶಃ ನೀನಾಗಿ ಬಂದದ್ದಲ್ಲ, ಯಾರೋ ಹೇಳಿಕೊಟ್ಟು ಕಳುಹಿಸಿಕೊಡ್ಬೇಕು. ಹೀಗೆ ಹೋಗಿ ಹೇಳು, ಇಷ್ಟೇ ಮಾಡು, ಬಿಡಬೇಡ ಎನ್ನುವಂತಹ ಮಾತುಗಳನ್ನಾಡಿ ಕಳುಹಿ ಕೊಟ್ಟಿರಬೇಕು. ಆದ್ರಿಂದ ಕೇಳುವುದು ಏನು, ಯಾರಿದ್ದೀರೆ? ಸುಭದ್ರಾ, ನೀನು ಯಾರಿಗಾಗಿ ಬಂದದ್ದು? ನನ್ನ ಯಾರು ಕಳುಹಿ ಕೊಟ್ಟದ್ದು? ಬರುವರೆ ಕಾರಣವೇನು? ಸ್ವಲ್ಪ ಹೇಳ್ತೇನೆ. ಅಕ್ಕ, ಏನಕ್ಕ ಇದು? ಯಾರಿಗಾಗಿ ಯಾರು ಬರುವರು? ಯಾರಿಗಾಗಿ ಯಾರು ಬರುವ? ಯಾರಿಗಾಗಿ ಯಾರು ಬರುವ? ಯಾರು ಬರುವ? ಯಾರ ಹರಿವ ಯಾರಿಗೇನು? ಯಾರ ಹರಿವ ಯಾರಿಗೇನು? ನೀರಗಾಗಿ ನಿನ್ನೋರಣಗೆ ಸಾರಿದೆ ಎನ್ನ ನೀರಗಾಗಿ ನಿನ್ನೋರಣಗೆ ಸಾರಿದೆ ಎನ್ನ ನೀರಗಾಗಿ ನಿನ್ನೋರಣಗೆ ಸಾರಿದೆ. ಯಾರಿಗಾಗಿ ಯಾರು ಬರುವ? ಯಾರ ಗರಿಬ ಯಾರಿಗೆ? ನನ್ನ ನೀರಗಾಗಿ ನಿನ್ನೋರಣಗೆ ಸಾರಿದೆ. ನನ್ನ ನೀರಗಾಗಿ ನಿನ್ನೋರಣಗೆ ಸಾರಿದೆ ಅಕ್ಕ.
ತಗದಿನದಿ ತಗದಿನದ ತಗದಿನದಿ ಯಾರಿಗಾಗಿ ಯಾರು ಬರುವರು ಯಾರ ಅರಿವರು ಯಾರಿಗೆ ಏನಾಯ್ತು ಈಗ? ನನ್ನ ನೀರಗಾಗಿ ನಿನ್ನೊಡನೆ ಸಾರಿದೆ ನಂಗಾಗ. ನನ್ನ ನೀರಗಾಗಿ ನಿನ್ನೊಡನೆ ಸಾರಿದೆ ನನ್ನ ನೀರಗಾಗಿ ನಿನ್ನೊಡನೆ ಸಾರಿದೆ ನಂಗಾಗ. ನನ್ನ ನೀರಗಾಗಿ ನಿನ್ನೊಡನೆಗೆ ಸಾರಿದೆ ನಂಗ. ಯಾರಿಗಾಗಿ ಯಾರು ಬರುವರು ಯಾರ ಹರಿವರು ಯಾರಿಗೆ ಏನು ನೀರಗಾಗಿ ನಿನ್ನೊಡನೆಗೆ ಸಾರಿದೆ ನನ್ನ ನೀರಗಾಗಿ ನಿನ್ನೊಡನೆ ಸಾರಿದೆ ನನ್ನ ನೀರಗಾಗಿ ನಿನ್ನೊಡನೆಗೆ ಸಾರಿದೆ ಯಾರೋ ಮುಖ್ಯವಾದ ವ್ಯಕ್ತಿಗೆ ನೀನು ಬಂದದ್ದು ಅಂತ ಸ್ಪಷ್ಟವಾಗಿ ಅರ್ಥೈಸಿಕೊಂಡೆ. ಸರಿ ಸರಿ ಸರಿ. ಯಾರಿಗಾಗಿ ಬಂದೆ ಅಂತ ಕೇಳಬಹುದೇನೆ? ಅಕ್ಕ, ಯಾರಿಗಾಗಿ ಯಾರು ಬರ್ತಾರೆ ಹೇಳು. ಹೇಳಿದ ಮಾತಿಲ್ವಾ? ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇರುವಾಗ ಹೇಳಿದ ಮಾತೇನು? ನಮ್ಮ ಆತ್ಮವನ್ನು ನಾವೇ ಉದ್ಧಾರ ಮಾಡಿಕೊಳ್ಳಬೇಕು ಬಿಟ್ರೆ ಮತ್ತೊಬ್ಬರದನ್ನು ಉದ್ಧರಿಸುವುದಕ್ಕೆ ಬರುವುದಿಲ್ಲ. ಇಲ್ಲ. ಹಾಗಂದ್ರೆ ಕೇವಲ ಆತ್ಮದ ವಿಚಾರ ಅಲ್ಲ, ಅದು ನಮ್ಮ ಬದುಕಿನ ವಿಚಾರವೂ ಹೌದು. ನಮ್ಮ ಬದುಕಿನ ಬೀಗದ ಕೈಯನ್ನು ಪರಮಾತ್ಮ ನಮ್ಮಲ್ಲೇ ಕೊಟ್ಟಿರ್ತಾನೆ. ಅದನ್ನು ಹೇಗೆ ತೆರೆಯಬೇಕು ಅದನ್ನು ನಾವು ಯೋಚನೆ ಮಾಡಿಕೊಳ್ಳಬೇಕಾಗುತ್ತದೆ. ಆ ಚಾಕಚಕ್ಯತೆ ಬೇಕು, ಬೇಕೇ ಬೇಕು. ಅದರಲ್ಲಿ ಹೆಣ್ಣಾದವಳಿಗೆ ಆ ಚಾಕಚಕ್ಯತೆ ಇರುವುದು ಎಲ್ಲಿ? ಕೇವಲ ತನ್ನ ಮತಿಯಲ್ಲ, ತನ್ನ ಗಂಡನ ಗತಿಯಲ್ಲದಿರುತ್ತದೆ. ಗಂಡ ತೋರಿಸಿದ ಗತಿಯಲ್ಲಿ ಹೆಂಡತಿಯಾದವಳ ಮತಿ ಸೇರಿ ನಡೆದಿರುವಂತಾದ್ರೆ ಸದ್ಗತಿ ಎನ್ನುವುದು ಹೆಂಡತಿಗೆ ದೊರೆಯುತ್ತದೆ. ಯೋಚನೆ ಮಾಡು. ಇಷ್ಟೊತ್ತಿನ ತನಕ ನೀನು ಯುದ್ಧವನ್ನು ಮಾಡಿದ್ದಿ. ನೀನೇ ಹೇಳಿದ ಹಾಗೆ ನಿನ್ನನ್ನು ಅನುಸರಿಸುವಂತಹ ನಾನು ನಿನ್ನ ಹಾಗೆ ದಟ್ಟಿ ಚಲವಣವನ್ನು ಬಿಗಿದು ಕೈಯಲ್ಲಿ ಕೈದವನ್ನು ಹಿಡಿದು ಯುದ್ಧಕ್ಕೆ ಸಿದ್ಧಳಾಗಿ ನಿಂತವಳು. ನನ್ನಲ್ಲಿ ಯಾರಿಗಾಗಿ ಬಂದೆ ಅಂತ ಕೇಳ್ತೀಯಲ್ಲ, ನೀನು ಯಾರಿಗೆ ಬಂದದ್ದು? ನನಗಾಗಿ ಬಂದದ್ದು. ನೀನು ನಿನಗಾಗಿ ಬಂದದ್ದು, ನಾನು ನನ್ನ ಗಂಡನಿಗಾಗಿ ಬಂದದ್ದು. ಹೇಳುತ್ತೇನೆ ಕೇಳು. ಯಾವ ಹೆಂಡತಿಯಾದವಳು ನನಗಾಗಿ ಅಂತ ಯೋಚನೆ ಮಾಡಿದೆ, ನನ್ನ ಗಂಡನಿಗಾಗಿ ಅಂತ ಯೋಚನೆ ಮಾಡ್ತಾಳ, ಗಂಡನಿಗಾಯ್ತು ಅಂತಂದ್ರೆ ಹೆಂಡತಿಗೂ ಪಾಲು ಸಿಗುತ್ತದೆ. ಅದು ಹಾಗಾಗಿ ಹೆಣ್ಣಾದವಳು ನನಗಾಗಿ ಅಂತ ಯೋಚನೆ ಮಾಡೋದು ಹಾಗೆ ಹೇಳಬಹುದು. ನಾನು ಹಾಗೆ ಹೇಳಿಕ್ಕೆ ಆಗುದಿಲ್ಲ. ನನ್ನ ಸ್ಥಿತಿ ಹಾಗೆ. ನನಗೆ 5 ಗಂಡಂದಿದೆ. ಆಗಲಿ, ನಾನು 5 ಕುರಿತಾಗಿ ಆಡುವಾಗ ನನಗಾಗಿ ಬಂದೆ ಅಂತ ಹೇಳಿದ್ದ. ಆಗಲಿ, ನನ್ನ ಸ್ಥಿತಿಯ ಕುರಿತಾಗಿ ನಾನು ಹೇಳಿಕೊಳ್ಳಬಹುದು. ನನ್ನ ಗಂಡನಿಗಾಗಿಯೇ ನಾನು ಬಂದೆ. ಯಾಕೆ ನಡೆದಂತ ವಿದ್ಯಮಾನ ಎಲ್ಲವನ್ನೂ ನೀನು ಅರಿತವಳು. ನಮ್ಮವರಲ್ಲಿ ಯುದ್ಧವನ್ನು ಮಾಡಿದೆ. ನಮ್ಮವರು ಅಂತ ಇದ್ರೆ ಕೇವಲ ನಮ್ಮವರು ಮಾತ್ರ ಅಲ್ಲ, ಅವರು ನಿಮ್ಮವರು ಆಗುತ್ತಾರೆ. ಅವರಲ್ಲಿ ಯುದ್ಧವನ್ನು ಮಾಡಿ ಅವರೇನೋ ಒಂದು ಅರಕ್ಷಣ ಸೋತದ್ದು ಹೌದು. ಸೋತರು ಎಂಬಲ್ಲಿಗೆ ನಿರ್ಣಾಯಕ ಹಂತ ಅಲ್ಲ. ಕೆಲವೊಮ್ಮೆ ಹೇಗಾಗುತ್ತದೆ, ಇನ್ನೇನು ಸೋಲುತ್ತಾರೆ ಸೋತೇ ಹೋಗುತ್ತಾರೆ ಎನ್ನುವಷ್ಟರಲ್ಲಿ ಗೆಲ್ಲುವ ಅವಕಾಶವೂ ಇರುತ್ತದೆ. ಇಲ್ಲಿ ಹಾಗಾದದ್ದಲ್ಲ, ಇಲ್ಲಿ ಸೋತು ಬಿದ್ದ ಓಟದಲ್ಲಿ ಯಾರು ಪ್ರಥಮವಾಗಿ ಮುಂದೆ ಹೋಗುತ್ತಾರೆ ಅಂತಲ್ಲ, ಕೊನೆಯ ಗುರಿಯನ್ನೇ ಯಾರು ಮುಟ್ಟುತ್ತಾರೆ ಅವರು ಜಯಶಾಲಿಗಳಾಗುತ್ತಾರೆ. ಒಮ್ಮೆ ನೀನು ಮುಂದೆ ಹೋಗಿರಬಹುದು, ನನ್ನವರು ಹೇಳಿಯೇ ಕಳುಹಿದ್ದಾರೆ. ಅವರು ಆಡಿದ ಮಾತಿನ ಪ್ರಕಾರವಾಗಿ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ನಿನ್ನಲ್ಲಿ ಯುದ್ಧಕ್ಕಾಗಿ ನಾನು ಬಂದಿದ್ದೇನೆ. ಹಾಗಾಗಿ
ಅವರು ಆಡಿದ ಮಾತಿನ ಪ್ರಕಾರ ನಿನ್ನಲ್ಲಿ ಯುದ್ಧಕ್ಕೆ ನಾನು ನಿಲ್ಲದೆ ಹಿಂತಿರುಗಿ ಹೋಗಬೇಕು ಅಂತಾದ್ರೆ ಒಂದು ಮಾಡಿದ ಕಾರ್ಯ ಎಲ್ಲವೂ ತಪ್ಪಾಯ್ತು ಅಂತ ನೀನು ಹೇಳಬೇಕು. ಹಾಗಾಯ್ತು ಅಂತಾದ್ರೆ ನಾನು ಸುಮ್ಮನೆ ಹೋದೇನು, ಇಲ್ಲ ಅಂತಾದ್ರೆ ಅದೇನು ಭೂಷಣಕ್ಕೆ ಹಿಡ್ಕೊಂಡು ಬಂದದ್ದಲ್ಲ. ಮತ್ತೆ ನಾನು ಕ್ಷತ್ರಿಯ ಎಲ್ಲ ವಿದ್ಯೆಗಳನ್ನ ಕಲಿತವಳೆ ಇದ್ದೇನೆ. ಒಂದೊಂದು ಬಾಣ ಪ್ರಯೋಗದಿಂದಲಾಗಿ ನಿನ್ನ ಬಾಯಿ ಮುಚ್ಚಿಸ್ತೇನೆ, ಹಾರಿಸಿ ನನ್ನವರ ಪಾದ ಬುಡದಲ್ಲಿ ಸೇರ್ತೇನೆ ನಿನ್ನ. ಇಷ್ಟೆಲ್ಲ ಮಾತನಾಡ್ತಿಯಲ್ಲ, ನೀನು ಹೀಗಿದ್ದವಳೇ ಅಲ್ಲ, ಮತ್ತೆ ನಿನ್ನ ಸ್ವಭಾವ ಇಂಥದ್ದಲ್ಲ, ಏನು ನಿನ್ನ ವ್ಯಕ್ತಿತ್ವ ಇಂಥದ್ದಲ್ಲ. ಏನು ಬದಲಾಯ್ತು? ಸ್ವಚ್ಛಾಂಗಿನಿ ಕೇಳು ಕೇಳು ಸ್ವಚ್ಛಾಂಗಿನಿ ಕೇಳು ಸವದಿ ಮಚ್ಚರದಿ ಕಾದುವೆಯ ಸಮರ ಮಚ್ಚರದಿ ಕಾದುವೆಯ ಸಮರ ಸ್ವಚ್ಛಾಂಗಿ ಸ್ವಚ್ಛಾಂಗಿ ಕೇಳು ಸವದಿ ಮಚ್ಚರದಿ ಸವದಿ ಮಚ್ಚರದಿ ಸವದಿ ಮಚ್ಚರದಿ ಕಾದುವೆಯ ಮಚ್ಚರದಿ ಕಾದುವೆಯ ಸಮರ ಬಿಚ್ಚಿ ಒಳ್ಳೆಲ್ಲ ನಿನಗೆ ಸಮರ ಬಿಚ್ಚೆ ಸಮರ ಬಿಚ್ಚೆ ಸಮರ ನಿನಗೆ ಹುಚ್ಚೇನೆ ನಿನಗೆ ಹುಚ್ಚೇನೆ ಹುಚ್ಚೇನೆ ನಿನಗೆ ಹುಚ್ಚೇನೆ ತಂಗಿ ಸ್ವಚ್ಛಾಂಗಿ ಕೇಳುವುದಾಗಿ ಮಚ್ಚನಿಗಾದು ಯಾತಮನೆ ಬಿಚ್ಚಿ ಒಳ್ಳೆದಲ್ಲ ಹೇಗೆ ಹುಚ್ಚೇನೆ ಸ್ವಚ್ಛಾಂಗಿ ಕೇಳು ಸವದಿ ಮಚ್ಚರದಿ ಕಾದುವೆಯ 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 ಸಮರದ ಇಚ್ಛೆ ಒಳ್ಳಿದಲ್ಲ ನಿನಗೆ ಹುಚ್ಚೇನೆ 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 ತಂಗಿ
ಸುಭದ್ರಾ, ನೀನು ಮಾಡುವುದೇನು ಈಗ ಎನ್ನುವುದನ್ನ ತೀರ್ಮಾನ ನೋಡಿಕೊಳ್ಬೇಕು ನೀನು. ನೀನು ಹೇಗಿದ್ದವಳು? ಹ ಶುದ್ಧ ಹಾಲಿನ ಹಾಗೆ. ಹ ಅಂದ್ರೆ ಹ. ಅಂತಹ ಗುಣ ಸ್ವಭಾವವನ್ನು ಹೊಂದಿದವಳು, ಸ್ವಚ್ಛಾಂಗಿ. ಆದ್ರೆ ಈ ಕಾಲಕ್ಕೆ ಏನು ಅಕ್ಕನೊಂದೇ ಕಾಳಗವನ್ನು ಮಾಡುತ್ತೇನೆ ಎನ್ನುವ ಹಾಗೆ ಮುಂದುವರಿಯುತ್ತಾ ಬರುತ್ತಾ ಇದ್ದೆ. ಹ ನಾನು ಕಾಳಗವನ್ನು ಮಾಡಿದ್ದು ಹೌದು ನನ್ನವರಲ್ಲಿ, ಪಾರ್ಥ ಮಹಾಶಯರಲ್ಲಿ, ಹೌದು ನನ್ನ ಈ ಗಂಡರೂ ಹೌದು. ಈ ಕಾಲಕ್ಕೆ ಯುದ್ಧ ಮಾಡುವಂತಹ ಅನಿವಾರ್ಯತೆ ಒದಗಿ ಬಂದಿದೆ. ಸರಿ ನಾನು ಯುದ್ಧವನ್ನು ಮಾಡುವುದು ಹೊಡೆಯಬಹುದು, ಆದ್ರೆ ನನ್ನ ಆದರ್ಶ ನಿಮಗಲ್ಲ. ಸರಿ ಹಾಗಾಗಿ ಹೇಳುವುದು ಏನು ಸ್ವಚ್ಛಾಂಗಿ. ಹ. ಎಲ್ಲರೂ ಹೇಳ್ತಾ ಇದ್ರು ಸುಭದ್ರೆ ಹಾಗೂ ದ್ರೌಪದಿ ಒಂದೇ ನಾಣ್ಯದ ಮುಖಗಳ ಹಾಗೆ ಇದ್ದವರು. ಹೌದು. ಈಗ ನೀನು ಎಲ್ಲಿಯಾದ್ರೂ ಕಾಳಗವನ್ನು ಮಾಡುವುದಕ್ಕೆ ಮುಂದಾಗಿ ಬಂದೆ ಅಂತಾದ್ರೆ ನಾಳಿನ ದಿನ ಜನರು ಏನಾಡಿಕೊಂಡಾರು, ಏನು ಸವತಿ ಮತ್ತರದಿಂದ ಹೊಡೆದಾಟಕ್ಕೆ ಮುಂದಾದ್ರು ಎನ್ನುವಂತಹ ಜನಾಪವಾದದ ಮಾತುಗಳನ್ನು ಕೇಳಬೇಕಾಗುತ್ತದೆ. ಓಹೋ. ಹಾಗಾಗಿ ಹೇಳುವುದು ಈ ಸಮರದ ಇಚ್ಛೆ ಒಳ್ಳಿತಲ್ಲ, ನಡೆಯಲಿಂದ. ನನಗೆ ಮತ್ಸರವ, ಮತ್ತೆ ನನಗೆ ಸವತಿ ಮತ್ಸರವ. ಹೌದೇ? ಏನಕ್ಕೆ ಹೀಗೆ ಮಾತಾಡ್ತಿ? ಪಚ್ಚ ಕುಸುಮ ಗಂಧಿ ಪಲ್ಲುಬಾಯಿ ಅನೇಕ ಪತಿಗಳನ್ನ ಕಾಣೆ ಅಕ್ಕ ನಾ ಕಾಣೆ ಅಕ್ಕ ನಾ ಕಾಡಿನಕ್ಕ ಅಚ್ಚ ಕುಸುಮ ಗಂಧಿ ಬಲುವ ಉಚ್ಚರಿಸಲಿ ಅಮಮ ಮಮ ಪತಿಯೊಳಗೆ ಕಾಪಾಡಿದುದಕ್ಕೆ ಬೆಚ್ಚದೆ ಕಾಪಾಡಿದುದಕ್ಕೆ ಯಾರಕ್ಕ ನಿನ್ನ ಯಾರಕ್ಕ
ಏನೋ ಹೇಳುವುದಕ್ಕಿದೆ ಅಂತ ಸ್ಪಷ್ಟವಾಗಿ ಅರ್ಥವಾಯಿತು. ಬೇಕಾದಷ್ಟುಂಟು ಹೇಳುವುದಕ್ಕೆ. ಏನೇ ಅದು? ಕಾರಣ ಏನು? ಕೇವಲ ನನ್ನ ಗುಣ ಬದಲಾಯಿತು ಅನ್ನುವುದಾಗಿ ಹೇಳ್ತಾ ಇದೆಯಲ್ಲ. ನನ್ನ ಗುಣ ಬದಲಾದದ್ದಲ್ಲ. ಮತ್ತೆ ನನ್ನ ಗುಣ ಹೇಗುಂಟು? ಹೆಂಡತಿಯಾದವಳ ಗುಣ ಎನ್ನುವುದು ಗಂಡನಿಂದಲೇ ಬರುವಂಥದ್ದು. ಅವರು ಹೇಳಿದ್ರೆಂಬ ಕಾರಣಕ್ಕಾಗಿ ನಾನು ಇಲ್ಲಿವರೆಗಾಗಿ ಯುದ್ಧಕ್ಕೆ ಬಂದದ್ದು ಬಿಟ್ರೆ ಬೇರೆ ಏನೂ ಇಲ್ಲ. ಆದ್ರೆ ನೀನು ಹೇಳಿದ ಹಾಗೆ ನನಗೆ ಸವತಿ ಮಾತ್ಸರ್ಯ ಎನ್ನುವುದು ಇಲ್ಲವೇ ಇಲ್ಲ. ಕಾರಣ ಏನು? ನಿನ್ನ ಕುರಿತಾಗಿ ಗೌರವ ಭಾವನೆ ಉಂಟೇ ಉಂಟು. ಯಾಕೆ? ಅಂದು ನನ್ನವರೊಟ್ಟಿಗೆ ನನ್ನ ಮದುವೆಯಾದ ಸಂದರ್ಭದಲ್ಲಿ, ಇಲ್ಲಿ ಉಳಿಯುವಂತಹ ಸಂದರ್ಭದಲ್ಲಿ ಮೊದಲಾಗಿ ನನಗೆ ಮಹತ್ವ ತೋರಿದವಳು ನೀನು. ಮಾರುವೇಷದಲ್ಲಿ ನಾನು ಬಂದಿರುವಂತಹ ಸಂದರ್ಭದಲ್ಲಿ ನನ್ನನ್ನು ಮೊದಲನೇ ಬಾರಿಗೆ ಗುರುತಿಸುವಂತಾಗಿ ನಿನ್ನ ಪ್ರೀತಿ ಅನ್ನೋದು ನನ್ನ ಮೇಲುಂಟು. ತವರನ್ನು ತೋರದಂತಹ ಹೆಣ್ಣು ಗಂಡನ ಮನೆಯನ್ನು ಸೇರಿದ ಮೇಲೆ ಮೊದಲಾಗಿ ಯಾರು ಪ್ರೀತಿ ತೋರುತ್ತಾರೋ ಅವರನ್ನು ಯಾವ ಕಾಲಕ್ಕೂ ಮರೆಯಲಾರಳು. ಮರೆಯುವುದಿಲ್ಲ. ಅಂಥದೇ ಸ್ವಭಾವ ನನ್ನದು. ಹೇಳಿದಲ್ಲ ನೀವು, ಹಿರಿಯಕ್ಕ ಹೇಗಿದ್ದಾರೋ ಅವರು ಹಾಗೆ ಕಿರಿಯರು ಮಾಡ್ತಾರೆ ಪಾಲಿಸ್ತಾರೆ. ನೋಡು, ನಿನ್ನನ್ನು ನಾನು ಅನುಕರಣೆ ಮಾಡ್ತಾ ಇರುವುದಲ್ಲ, ನಿನ್ನನ್ನು ನಾನು ಅನುಸರಿಸ್ತಾ ಇರುವುದು. ಯಾಕೆ? ಅಕ್ಕ ಒಬ್ಬಳು ಪತಿವ್ರತೆ ಎನ್ನುವುದು ಜಗದ್ವಿಖ್ಯಾತವಾದಂಥದ್ದು. ಅಂತ ವಿಶೇಷ ಸ್ಥಾನವನ್ನು ನೀನು ಏರಿದ್ದಿ ಅಂತಾದ್ರೆ, ನಿನ್ನಂಥವಳ ತಂಗಿ ನಾನು ಆಗುತ್ತೇನೆ ಅಂತಾದ್ರೆ ನನಗೂ ಹೆಮ್ಮೆ. ಹೌದು, ನಾನು ಅನುಸರಿಸ್ತಾ ಇರುವುದು ಯಾವುದು ಗೊತ್ತಾ? ಮನೆಯಲ್ಲಿನ ನಿನ್ನ ನಡವಳಿಕೆಗಳನ್ನು, ಮನೆಯಲ್ಲಿನ ಗಂಡನನ್ನು ನೋಡಿಕೊಳ್ಳಬಹುದಾದಂತಹ ಚಟುವಟಿಕೆಗಳು, ಇವೆಲ್ಲವನ್ನು ಅನುಸರಿಸ್ತಾ ಇದ್ದದ್ದು. ಹೌದು, ಅದೇ ರೀತಿಯಾಗಿ ನಿನ್ನನ್ನು ಅನುಸರಿಸ್ತಾ ಇರುವ ಕಾರಣದಿಂದಲೇ ನಾನು ಈಗ ಯುದ್ಧಕ್ಕೆ ಬಂದದ್ದು. ಯಾಕೆ ಹೇಳು? ಪತಿವ್ರತೆಯಾದವಳಿಗೆ, ಗಂಡನ ಮಾತನ್ನ ಕೇಳುವವಳಿಗೆ ಮೊದಲನೇ ಕಾರ್ಯ ಯಾವುದು ಹೇಳು? ಯಾವುದು? ಗಂಡ ಹೇಳಿದಂತಹ ಮಾತನ್ನ ಕೇಳಬೇಕು. ಪತಿವಾಕ್ಯವೇ ವೇದವಲ್ಲ. ಹೌದಾ? ಪ್ರಶ್ನೆ ಮಾಡಬಾರ್ದು. ಹಾಗಾಗಿ ಭೀಮನ ಮಾತನ್ನು ಪಾಲಿಸಿದ್ದೀನಿ, ನಡೆದುಕೊಂಡಿದ್ದೇನೆ. ಸರಿ, ನೀನು ಭೀಮನ ಮಾತನ್ನು ಪಾಲಿಸಿರಬಹುದು. ಅಂತೆಯೇ ನಾನು ಅರ್ಜುನನ ಮಾತನ್ನು ಪಾಲಿಸಲಿಕ್ಕೆ ಬಂದವಳು. ಯಾಕೆ ಕೇಳು? ನಾನು ಅರ್ಜುನನ ಮಾತನ್ನ ಮಾತ್ರ ಪಾಲಿಸಬೇಕಾದಂತಹ ಸ್ಥಿತಿ. ನಿನಗೆ ಹಾಗಲ್ಲ, ಐವರ ಮಾತುಗಳನ್ನು ಒಂದೊಂದು ಸಂದರ್ಭದಲ್ಲಿ ಪಾಲಿಸಬೇಕಾಗುತ್ತದೆ. ಆ ಬದ್ಧತೆ ಇದೆ. ಹಾಗಿರುವಾಗ ಯೋಚನೆ ಮಾಡಿ ನೋಡಕ್ಕ, ಪ್ರಪಂಚದಲ್ಲಿರುವಂತಹ ಎಲ್ಲ ಗುಣಗಳು ಹೇಗೆ? ಒಬ್ಬ ಪುರುಷ ಅನೇಕ ಹೆಣ್ಣನ್ನು ಮದುವೆಯಾಗಿರುವಂತಹ ಸಂಗತಿ ಎನ್ನುವುದು ಪ್ರಪಂಚಕ್ಕೆ ಹೊಸತೇನಲ್ಲ, ಚೋದ್ಯ ಏನಲ್ಲ. ಆದ್ರೆ ನಮ್ಮಲ್ಲಿ ವಿಶೇಷತೆ ಏನು? ಒಂದೇ ಹೆಣ್ಣು ಐವರು ಗಂಡಂದಿರನ್ನು ಹೊಂದಿದ್ದಾಳೆ. ಇದು ನಮ್ಮ ನಾಡಿನ ವಿಶೇಷತೆ. ಏನು ವಿಶೇಷ? ನಮ್ಮ ಮನೆಯ ವಿಶೇಷತೆ. ಈ ಹಿಂದೆ ಆಗಿ ಹೋಗಿಲ್ವಾ? ಈ ಹಿಂದೆ ಆಗಿ ಹೋದವರು ಮಂದಿಗೆ ಒಬ್ಬಳು ಇರ್ಲಿಲ್ವಾ? ಮಾರಿಷಿ ಎನ್ನುವಳು ಪ್ರಚೇತಸರನ್ನು ಮದುವೆಯಾಗಿದ್ದಾಳೆ. ಹೌದು, ಆದರೆ ಇತಿಹಾಸದಲ್ಲಿರುವುದು ಎಲ್ಲವೂ ನಮ್ಮ ಕಣ್ಣು ಮುಂದೆ ಬಂದಾಗ ಅದು ಹೆಚ್ಚು ಚೋದ್ಯವಾಗುತ್ತದೆ. ಹಿಂದೊಮ್ಮೆ ಹಾಗಾಯ್ತಂತೆ ಹೀಗಾಯ್ತಂತೆ ಕಣ್ಣಿಗೆ ಕಟ್ಟುವ ಹಾಗೆ ಮತ್ತೊಬ್ಬರು ಚಿತ್ರಿಸಬಹುದು. ಆದರೆ ನಮ್ಮ ಕಣ್ಣಿಗೆ ಕಟ್ಟಿದಾಗ ನಾವು ಮತ್ತೊಬ್ಬರಿಗೆ ಚಿತ್ರಿಸುವುದಕ್ಕಾಗುತ್ತದೆ. ಏನು ದೈವ ಸಂಕಲ್ಪವನ್ನು ಯಾವ್ದಾದ್ರು ಮೀರುವುದಕ್ಕೆ ಸಾಧ್ಯತೆ ಉಂಟಾ? ದೈವ ಸಂಕಲ್ಪ ಮೀರುವುದಕ್ಕೆ ಆಗುವುದಿಲ್ಲ. ದೈವ ಸಂಕಲ್ಪ ಎನ್ನುವುದು ಹೇಗೆ ಬರ್ತದೆ ಕೇಳು? ದೈವ ಸಂಕಲ್ಪ ಎನ್ನುವುದು ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತದೆ. ಕರ್ಮ ಎನ್ನುವುದು ಭಗವಂತನನ್ನು ಬಿಡಲಿಲ್ವಂತೆ, ಭಗವಂತನ ಪಾದ ಹಿಡಿದಂತೆ ನಮ್ಮನ್ನು ಬಿಡುತ್ತದ. ಆ ಕರ್ಮದ ಅನುಸಾರವಾಗಿ ನನಗೆ ಹೀಗಾದದ್ದು, ನಾನು ಹೀಗೆ ಬಂದದ್ದು. ನಮ್ಮ ಕರ್ಮ ಯಾವುದು ಹೇಳು? ನಾವು ಯಾರ ಮಾತನ್ನ ಪಾಲಿಸಬೇಕು, ಯಾರ ಮಾತನ್ನು ಯೋಚಿಸಬೇಕು, ಅವರ ಮಾತನ್ನು ಮೀರಿದೆವು ಅಂತಾದ್ರೆ ದುಷ್ಕರ್ಮ ನಮ್ಮ ಬೆನ್ನ ಹೆವೆಷ್ಟುತ್ತದೆ. ನಾವು ಯಾರ ಮಾತನ್ನ ಕೇಳಬೇಕು, ಅವರ ಮಾತನ್ನು ಕೇಳಿದಾಗ ಯಾವ ಕಾಲಕ್ಕೂ ದುಷ್ಕರ್ಮ ಎನ್ನುವುದು ಬರುವುದಿಲ್ಲ. ನನ್ನವರಿಗೆ ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ನನ್ನ ಅಣ್ಣ ಹೇಳಿದ್ದುಂಟಂತೆ, ಹೀಗೆಲ್ಲ ಮಾಡಬೇಕು, ಹೀಗೆ ಮಾಡಿದ್ರೆ ಮಾತ್ರ ನೀನು ಮಾಡುವಂತಹ ಕರ್ತವ್ಯವನ್ನು ಮಾಡಲೇಬೇಕು. ಮದುವೆಯಾದವಳಿಗೆ ಕರ್ತವ್ಯ ಯಾವುದು? ಕೇವಲ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದಲ್ಲ, ಮಕ್ಕಳನ್ನು ನೋಡಿಕೊಳ್ಳುವುದಲ್ಲ. ಪ್ರಧಾನವಾಗಿ ಹೆಣ್ಣು ಪತಿವ್ರತೆ ಆಗುವುದು ಯಾರಿಂದ? ಗಂಡನಿಂದ. ಕೈ ಹಿಡಿದ ಗಂಡನ ಮಾತನ್ನ ನೆರವೇರಿಸಬೇಕು ಅಂತಾದ್ರೆ ಅದು ಪತಿವ್ರತೆ ಆದವರಿಗೆ ಲಕ್ಷಣ. ಹಾಗಿದ್ರೆ ಲೋಕ ಒಪ್ಪಿದ್ದೆ ಹೇಗೆ ನನ್ನ ಪತಿವ್ರತೆ ಅಂತ? ಲೋಕ ಯಾಕೆ ಒಪ್ಪಿತು? ಕೇಳಿದ್ದೇವೆ ನಾವು. ನೀನು ಧರ್ಮಾತ್ಮನಿದ್ದಿ, ನಮ್ಮ ಇವರು ಧರ್ಮಾತ್ಮರಿದ್ದಾರೆ. ಈ ಧರ್ಮಾತ್ಮದ ವಿಚಾರವಾಗಿ ಸಾಕ್ಷಾತ್ ಭಗವಂತ ಸ್ವರೂಪಿಯಾದಂತಹ ವ್ಯಾಸರೇ ನುಡಿದಿದ್ದಾರಂತೆ. ಇದು ಸರಿ ಯಾರಿಗೆ? ನಿನಗೆ ಮಾತ್ರ ಸರಿ. ಹಾಗೆ ನಿನ್ನ ಯಾಕೆ ಪ್ರಶ್ನಿಸ್ತಾ ಇದ್ದಿ? ಪ್ರಶ್ನೆ ಮಾಡ್ತಾ ಇರುವುದಲ್ಲ, ಮತ್ತೆ ಚೋದ್ಯವಾದದ್ದು. ಯಾಕೆ ಹೇಳು? ನೀನು ಎಲ್ಲರಿಗೂ ನಮಸ್ಕರಿಸಬೇಕಾದವಳು. ನೋಡು, ಗುರುಕುಲಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ವಿಚಾರವಾಗಿ ಒಂದು ಗುರುಗಳು ನಮ್ಮ ಪಾಲಿಗೆ ಹೇಳಿಕೊಟ್ರು ಅಂತಾದ್ರೆ ಅವರು ಮಾತ್ರ ಗುರುಗಳು ಅಂತಲ್ಲ, ಮುಂದಿನ ತರಗತಿಗೆ ಹೋದಾಗ ಮತ್ತೊಂದು ಗುರುಗಳಾಗುತ್ತಾರೆ. ಈ ಗುರುಗಳು ನಮಗೆ ಈ ವರ್ಷ ಪಾಠ ಹೇಳ್ತಾ ಇದ್ದಾರೆ, ಆ ಗುರುಗಳಿಗೆ ಏನು ಬೇಕಾದ್ರೂ ಹೇಳ್ಬೋದು ಅಂತಲ್ಲ. ಮುಂದಿನ ತರಗತಿಯಲ್ಲಿ ಅದೇ ಗುರುಗಳು ಸಿಗ್ತಾರೆ ಅನ್ನೋ ಎಚ್ಚರಿಕೆ ನಮ್ಮ ಪಾಲಿಗೆ ಇರಬೇಕಾಗ್ತದೆ. ಹಾಗಾಗಿ ತರಗತಿ ಅಂತ ಆದ ಮೇಲೆ ಎಷ್ಟು ಗುರುಗಳಿದ್ದಾರೋ ಅಷ್ಟು ಗುರುಗಳನ್ನ ಗೌರವಿಸಬೇಕಾದ್ದು ಕರ್ತವ್ಯ. ನೀನು ಹೇಳಿದ ಮಾತನ್ನೇ ಒಪ್ಪೋಣ. ಹೆಣ್ಣಾದವಳು ಗಂಡನ ಮಾತನ್ನೇ ಪಾಲಿಸಬೇಕು. ಹೌದು ತಾನೆ? ಅಷ್ಟೇ ಅಲ್ಲ, ಹೆಣ್ಣಿಗೊಂದು ಜವಾಬ್ದಾರಿ ಇದೆ. ಏನು? ಹೊಕ್ಕ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯ. ಮನೆಯನ್ನು ಒಡೆಯುವ ಕೆಲಸವನ್ನು ಮಾಡಬಾರದು, ಒಡೆಯುವ ಕೆಲಸ ಆಗಬಾರದು. ಹೌದು, ಅಣ್ಣ ತಮ್ಮನ ಜೊತೆಯಾಗಿ ಬಾಳಬೇಕಿರುವಂತಹ ಉದ್ದೇಶಕ್ಕಾಗಿ ನಾನು ಮಾಡುವಂತಹ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮಾಡಿ ತನ್ನಲ್ಲಿ ತಪ್ಪಿದ್ದೇನೆ. ನೋಡು, ಬೆಂಕಿಯನ್ನು ಆರಿಸಬೇಕು ಅಂತಾದ್ರೆ ಮತ್ತಷ್ಟು ಕೊಳ್ಳಿಯನ್ನು ತಂದು ಮೇಲೆ ಹಾಕುವುದಲ್ಲ, ಅದನ್ನು ಆರಿಸುವ ಬಗೆ ಹೇಗೆ ಅದನ್ನು ಯೋಚನೆ ಮಾಡಬೇಕು. ನಮ್ಮ ಮನೆಯಲ್ಲಿ ಬೆಂಕಿ ಬಿದ್ದದ್ದು ಸತ್ಯ, ನೀನು ಮಾಡ್ತಾ ಇರುವುದೇನು? ಅದನ್ನು ಆರಿಸುವ ಪ್ರಯತ್ನ ಅಲ್ಲ, ಅದಕ್ಕೆ ಕೊಳ್ಳಿ ಹಾಕುವ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನು ದೀಪವನ್ನು ಹಚ್ಚಲೇಬೇಕು ಅಂತಾದ್ರೆ ಐವರನ್ನು ಒಟ್ಟಾಗಿ ಸೇರಿಸಿಕೊಂಡು ನೀನೇ ಹ್ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬೇಕಿತ್ತು.
ಅದನ್ನು ಮಾಡ್ಲಿಲ್ಲ. ಬರುವ ಮನಸ್ಸುಂಟಾ? ಬರುವ ಮನಸ್ಸು ಅವರನ್ನು ಕೇಳಬೇಕು. ಪಾರ್ಥನಿಗೆ ಉಂಟಾ? ಪಾರ್ಥನಲ್ಲಿ ಉಂಟಾ? ಕೇಳಿ ನೋಡ್ಬೇಕು. ನಾನು ಹೇಳಿದ್ದೇನಲ್ಲ, ನೀವು ಯಾಕೆ ಹೀಗೆ ವಾದ ಮಾಡ್ತೀರಿ? ಅಣ್ಣ ತಮ್ಮ ಜೊತೆಯಾಗಿ ಸಾಗಬೇಕು, ಬದುಕಬೇಕು ಅಂತ ನಾನೇ ಹೇಳಿಲ್ವಾ? ಸರಿ, ಮತ್ತೆ ಹೇಳಿದ್ದು ಕೇಳಲಿಲ್ಲ. ಅದನ್ನು ಕೇಳಿ ಬರ್ಬೇಕಿತ್ತಲ್ಲ ಪಾರ್ಥ. ಯೋಚನೆ ಮಾಡಿ ನೋಡು. ಹೆಂಡತಿ ಹೇಳಿದ್ದನ್ನ ಗಂಡ ಕೇಳಲಿಲ್ಲ ಅಂತಾದ್ರೆ ಹೆಂಡತಿ ಮಾತು ಅನ್ನೋದು ಪೊಳ್ಳು ಅಂತಲೇ ಅರ್ಥ ಆಗುತ್ತದೆ. ಯಾಕೆ ನಾನು ಹೇಳಿದ್ದೇನೆ ಅವರಲ್ಲಿ, ಹೋಗಿ ಅಕ್ಕನನ್ನು ಏನು ಅಂತ ನೋಡಿ ಬರ್ತೇನೆ ಎನ್ನುವುದಾಗಿ. ನನ್ನ ಹತ್ರ ಆಗುತ್ತದೆ, ಪ್ರಕರಣ ಸುಧಾರಿಸ್ತೇನೆ ಅಂತ ನಾನು ಬಂದವಳಲ್ಲ. ಏನು ಅಂತ ನೋಡಿ ಬರ್ತೇನೆ ಅಂತ. ಪ್ರಕರಣ ಹೆಚ್ಚಾಗಲೂಬಹುದು, ಪ್ರಕರಣ ಇಲ್ಲಿಗೆ ಆರಿ ಹೋಗಲೂಬಹುದು. ಆದ್ರೆ ನನ್ನ ಮಾತನ್ನು ಅವರು ಒಪ್ಪಿ ಕಳಿಸಿದ್ದಾರೆ ಎಂಬಲಿಗೆ ಹೆಂಡತಿಯ ಮಾತನ್ನು ಅವರಿಗೆ ನಂಬಿಕೆ ಉಂಟು. ನಿನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ ಅಂತಾದ್ರೆ ನೀನು ಹೊಣೆ ಆಗುತ್ತೆ ಬಿಟ್ಟರೆ ನಾನು ಹೊಣೆ ಆಗುವುದಲ್ಲ. ಇಷ್ಟು ಮಾತಾಡ್ತಿಲ್ಲ ನೀನು. ಸುಭದ್ರ, ಬಹಳಷ್ಟು ಮಾತಾಡ್ತಾ ಇದ್ದಿ. ಹೊರೆಯದಿರು ಬರಿದ ಗಾಳಿ, ನಿನ್ನ ತಲೆಗಾಡದಂತಹ ಬಿತ್ತವನ್ನು, ನಿನ್ನ ಮದವನ್ನು ನಾನು ಈಗಲೇ ಇಳಿಸ್ತೇನೆ. ಭ್ರಾಂತಿಯನ್ನು ಕೊಡೋದು ಬೇಡವೇ ಬೇಡ. ಇಷ್ಟತ್ತಾದದ್ದಾಯ್ತು. ಈಗ ನಾನು ಬಂದಿದ್ದೇನೆ. ಆದಿತ್ಯ ನಿನ್ನ ಹೊರಗೆ